ಸರ್ ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ ಸರ್. ಯಡಿಯೂರಪ್ಪ ಅಭಿಮಾನೋತ್ಸವ ದೊಡ್ಡ ಮಟ್ಟ ನಡೆಯೋಕ್ಕೆ ಪ್ಲಾನ್ ಆಗ್ತಾ ಇದೆ. ಮಾಡ್ಕೊಳ್ಳಿ ಬಿಡಿ, ಅದೇನು ಅವರು ರವಿ ಅವರು ಅದಕ್ಕೆ ಕೆಲಸ ಅವರು ಹೋರಾಟ ಮಾಡವ್ರೆ. ಅವ್ರನ್ನ ಏನೋ ಒಂದು ವಿದಾಯ ಹೇಳ್ಬೇಕಲ್ಲ, ರಾಜಕೀಯದ ವಿದಾಯ. ನಾವು ಅವ್ರ ಸ್ಟ್ರೆಂತು ಪ್ರೂವ್ನು ಏನೋ ಅವ್ರ ಪಕ್ಷಕ್ಕೆ ಏನಾದ್ರು ಒಂದು ಗುಡುಗು ಇವೆಲ್ಲ ಕೊಡಬೇಕಲ್ಲ, ಅದಕ್ಕೆ ಮಾಡ್ಕೊತಾರೆ ಸರ್. ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಅಂದರೆ ಕಂಟೆಂಪ್ಟ್ ಮಾಡ್ತೀವಿ ಅಂತ AP ರಂಗನಾಥ್ ಅವರು ಮೊನ್ನೆ ತಿಳಿಸಿದ್ರು ಸರ್. ಫಸ್ಟ್ ಮಾಡಲಿ, ಯಾರು ಬೇಡ ಅಂತಾರೆ, ಮಾಡಲ್ಲ ಅಂತ ಕೋರ್ಟಲ್ಲಿ. ಅದಕ್ಕೋಸ್ಕರ ನಾನಂತೂ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡು ಈಗ ನಾನು ಬೆಳಗ್ಗೆ 3 ಬಂದು ಮ್ಯಾರಥಾನ್ TCS ಅವರು 10 ಕಿಲೋಮೀಟ್ರ್ ಮ್ಯಾರಥಾನ್ನ ಒಪ್ಕೊಂಡಿದ್ದೆ ಬರ್ತೀನಿ ಅಂತ. ನಾನು ಹೋಗಿದ್ದು ಸುಮಾರು 32,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 26% ಹೆಣ್ಮಕ್ಳು ಕೂಡ ಇದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೆಲವು ಮಾಡಿಬಿಟ್ಟು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ಆಸಕ್ತಿ ಮತ್ತು ವಿದೇಶಗಳಿಂದೆಲ್ಲ ಕೂಡ ಎಲ್ಲ ಬಂದು ಸುಮಾರು 5-6 ದಿನದಿಂದ ಬಂದು ಟ್ರ್ಯಾಕ್ ಎಲ್ಲ ಚೆಕ್ ಮಾಡಿ ಎಲ್ಲರೂ ಟ್ರ್ಯಾಕ್ ಎಲ್ಲ ಭಾಳ ಚೆನ್ನಾಗಿ ಬೆಂಗಳೂರು ನಗರದಲ್ಲಿ ಇತ್ತು ಅಂತ ಹೇಳಿ ಎಲ್ಲ ಖುಷಿ ಪಡ್ತಾರೆ. ಇನ್ಕ್ಲೂಡಿಂಗ್ KGP ಅಭಿನಂದಿಸಿದೆ, ಭಾಳ ಚೆನ್ನಾಗಿ ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಅವರು ಮಕ್ಕಳೆಲ್ಲ ಭಾಳ ಸಂತೋಷ ಆಯಿತು. ಇಂಥ ಈವೆಂಟ್ಗಳು TCS 18ನೇ ಎಡಿಷನ್ ಇದೆ. ಇದು ಮಾಡೋದ್ರಿಂದ ಬೆಂಗಳೂರು ನಗರಕ್ಕೆ ಇಂಥ ಈವೆಂಟ್ ಯಾವುದೇ ಮಾಡಿದ್ರು ಬೇಕಾದಷ್ಟು ಸ್ಪೋರ್ಟ್ಸ್ಗೆ, ಟೂರಿಸಮ್ಗೆ ಬೆಂಗಳೂರು ನಗರ ಭಾಳ ವಿಶೇಷ. ಸೊ ನಾನು TCSಗೆ I would like to congratulate and thank the TCS for taking initiative and they are doing a great job. It is the need of the hour. Sir, more than 17,000 runners are participated. 32,000. ಸುಮಾರು 2 ವಾರದ ಹಿಂದೆ ಸರ್ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ನಮಗೆ ಮ್ಯಾರಥಾನ್ಗಳಿಗೆ. ಅವರು ಇರೋದೇ ಟೀಕೆ ಮಾಡೋಕ್ಕೆ. ಇವತ್ತು ಮಾತ್ರ ಭಾಳ ಚೆನ್ನಾಗಿ ಟೀಕೆ ಮಾಡೋಕ್ಕೆ ಟೀಕೆನೇ ಮಾಡೋದು. ಇನ್ನೇನು ಅವ್ರು ಹೇಳ್ತಾರೆ, ಅವತ್ತು ಯಾರು ಹೊಗಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಮೂರ್ಖರು. ಒಳ ಮೀಸಲಾತಿ ಹಂಚಿಕೆ ಆಯಿತು ಸರ್, ಎಲ್ಲ ಬೆಟ್ಟ ಹಾಕೋದು ಇಲ್ಲಿ ಹಿಡಿದಿದ್ದಾರೆ ಅಂತ BJP ಅವರು ದೊಡ್ಡದಾಗಿ BJP ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಅವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ಮುಂದೆ 17% ಇದ್ದ ಕೂಡ ನಾವು ಏನೇನು ಮಾಡಿದ್ದೆವು. ಈಗೂ ಕೂಡ ಭಾಳ ಸರಳ ಮಾಡಿದ್ದೀವಿ. ಇಷ್ಟು ಏನು ಪಾಯಿಂಟ್ ಇದೆ ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇದ್ದರೆ ಅನ್ನೋದು ಒಂದು ಗೊತ್ತಿತ್ತು. ಅದಕ್ಕೂ ಕೂಡ ಪರಿಹಾರ ಇತ್ತು, ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೌಲಿ, ಪಕ್ಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಸುಮಾರು 30-40 ವರ್ಷದಿಂದ ಇತ್ತು. 2ನೇ ಸ್ಟೇಜ್ಗೆ ನಾವು ಒಳ ಮೀಸಲಾತಿಗೆ ಒಪ್ಕೊಂಡಿರೋದು ಮಾಡಿ ನ್ಯಾಯ ಕೊಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಷ್ಟೇ. ಸರ್ ಡೆಲ್ಲಿಗೆ ಹೋಗಿ ಬಂದ್ರಿ, ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋದು. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮಾತಾಡ್ತೀನಿ. ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ. ಹಿಂದೆ ನಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನಿಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದ್ದು ಒಂದು ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿದ್ದಾರೆ. ಏನಿಲ್ಲ, ಅವ್ರು ಮಾಡಿ ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಗೆ ಬೇಕಾದ್ರೆ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಸರ್ ಮೇ 15ಕ್ಕೆ ತಮ್ಮ ಬರ್ತ್ಡೇ ಇದೆ ಸರ್, ಏನಾದರೂ ಗುಡ್ ನ್ಯೂಸ್ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆ ಇದೆ ಸರ್ ನಿಮ್ಮ ಬೆಂಬಲಿಗರಲ್ಲಿ? ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾರು ಕೊಡಬಾರ್ದು. ಫ್ಲೆಕ್ಸ್ ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ತೀವಿ. ಯಾರು ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ತೀವಿ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. ಯಾರೂ ರೋಡಲ್ಲಿ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟ್ ಕೇಸ್ ಹಾಕಿ ಅಂತ. ಕೇಸ್ ಹಾಕಿ ಹೆವಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ ಸರ್. ಯಡಿಯೂರಪ್ಪ ಅಭಿಮಾನೋತ್ಸವ ದೊಡ್ಡ ಮಟ್ಟ ನಡೆಯೋಕ್ಕೆ ಪ್ಲಾನ್ ಆಗ್ತಾ ಇದೆ. ಮಾಡ್ಕೊಳ್ಳಿ ಬಿಡಿ, ಅದೇನು ರವಿ ಅವರು
ಅದಕ್ಕೆ ಕೆಲಸ ಅವರು ಹೋರಾಟ ಮಾಡವ್ರೆ. ಅವ್ರನ್ನ ಏನೋ ಒಂದು ವಿದಾಯ ಹೇಳ್ಬೇಕಲ್ಲ, ರಾಜಕೀಯ ವಿದಾಯನೋ ಅವ್ರ ಸ್ಟ್ರೆಂತು ಪ್ರೂವ್ನೋ ಏನೋ ಅವ್ರ ಪಕ್ಷಕ್ಕೆ ಏನಾದ್ರು ಒಂದು ಗುಡುಗು ಇವೆಲ್ಲ ಕೊಡಬೇಕಲ್ಲ, ಅದಕ್ಕೆ ಮಾಡ್ಕೋತಾರೆ ಸರ್. ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಅಂದರೆ ಕಂಟೆಂಪ್ಟ್ ಮಾಡ್ತೀವಿ ಅಂತ AP ರಂಗನಾಥ್ ಅವರು ಮೊನ್ನೆ ತಿಳಿಸಿದ್ರು ಸರ್. ಫಸ್ಟ್ ಮಾಡಲಿ, ಯಾರು ಬೇಡ ಅಂತಾರೆ, ಮಾಡಲ್ಲ ಅಂತ ಕೋರ್ಟಲ್ಲಿ. ಅದಕ್ಕೋಸ್ಕರ ನಾನಂತೂ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ತೀನಿ ಸರ್. ಆಮೇಲೆ ಅಲ್ಪಸಂಖ್ಯಾತರ ಗಲಾಟೆ ಬಗೆಹರಿತಾರೆ ಸರ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.